ಮಂಡ್ಯದಲ್ಲಿ ದೇಶದ ಮೊದಲ ರೈತ ಶಾಲೆ ಉದ್ಘಾಟನೆ. ಕೃಷಿ ವಿವಿ ಆರಂಭಕ್ಕೂ ಮುನ್ನವೇ ರೈತರ ಶಾಲೆಗೆ ಚಾಲನೆ. ರೈತರ ಕೃಷಿಯ ಬಗ್ಗೆ ಶಿಕ್ಷಣಕ್ಕಾಗಿ ರೈತರಿಗೋಸ್ಕರ ರೈತರ ಶಾಲೆ ತೆರೆದ ಯುವಕರು. ರೈತರ ಶಾಲೆ ಸಂಸ್ಥಾಪಕ ಅಧ್ಯಕ್ಷ ಸತ್ಯಮೂರ್ತಿ ನೇತೃತ್ವದಲ್ಲಿ ರೈತರ ಶಾಲೆ ಪ್ರಾರಂಭ. ಮಂಡ್ಯ ತಾಲೂಕಿನ ಹಲಕೆರೆ ಗ್ರಾಮದಲ್ಲಿ ವಿಶೇಷವಾಗಿ ರೈತರ ಶಾಲೆ. ಕೃಷಿ ಪ್ರಧಾನ ಜಿಲ್ಲೆಯಾಗಿರುವ ಮಂಡ್ಯದಲ್ಲಿ ರೈತರಿಗಾಗಿ ರೈತರ ಶಾಲೆ ಆರಂಭ. ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದಿಂದ ವಿಶೇಷ ಕಾರ್ಯ. ಶಾಲೆಯಲ್ಲಿ ರೈತರಿಗೆ ವ್ಯವಸಾಯ, ಕೃಷಿ ಚಟುವಟಿಕೆ, ರೈತರ ಆರ್ಥಿಕ ಸ್ವಾವಲಂಬನೆ, ಕೃಷಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಹವಾಮಾನ ಬೀಜ ಬಳಕೆ, ಫಸಲು ಸಂರಕ್ಷಣೆ ಸೇರಿ ಹಲವು ವಿಷಯಗಳ ಬಗ್ಗೆ ಈ ಶಾಲೆಯಲ್ಲಿ ರೈತರಿಗೆ ಶಿಕ್ಷಣ. ರೈತರ ಶಾಲೆಯನ್ನು ಉದ್ಘಾಟಿಸಿದ ಡಿಸಿ ಹಾಗೂ ನಿಶ್ಚಲಾನಂದನಾಥ ಸ್ವಾಮೀಜಿ. ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಕೆಂಗೇರಿಯ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರು. ಟೇಪ್ ಕಟ್ ಮಾಡುವ ಮೂಲಕ ರೈತ ಶಾಲೆಗೆ ಚಾಲನೆ. ಮಂಡ್ಯದ ಹಲಕೆರೆ ಗ್ರಾಮದಲ್ಲಿ ಉದ್ಘಾಟನೆಯಾದ ದೇಶದ ಮೊದಲ ರೈತರ ಶಾಲೆ. ರೈತರ ಉದ್ಘಾಟನೆಗೆ ಬಂದ ಗಣ್ಯರಿಗೆ ಗ್ರಾಮದಲ್ಲಿ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ, ಜನಪದ ಕಲಾ ತಂಡಗಳೊಂದಿಗೆ ಅದ್ದೂರಿ ಸ್ವಾಗತ. ಉಪನ್ಯಾಸಕ ಸತ್ಯಮೂರ್ತಿ ಸೇರಿ ಅವರ ತಂಡದಿಂದ ರೈತರ ಶಾಲೆಗೆ ರೂಪುರೇಷೆ. ದೇಶದ ಮೊದಲ ರೈತರ ಶಾಲೆಯಾಗಿ ಇಂದಿನಿಂದ ಕಾರ್ಯಾರಂಭ. ರಾಶಿ ಪೂಜೆ ಸಲ್ಲಿಸಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ವೇದಿಕೆ ಕಾರ್ಯಕ್ರಮ ಚಾಲನೆ. ಕಾರ್ಯಕ್ರಮದಲ್ಲಿ ಡಿಸಿ ಡಾಕ್ಟರ್ ಕುಮಾರ, ಮನ್ಮೂಲ್ ಅಧ್ಯಕ್ಷ ಉಮ್ಮಡಹಳ್ಳಿ ಶಿವಪ್ಪ, ರಾಮಚಂದ್ರು, ರಘುನಂದನ್, ಕೃಷಿ ಅಧಿಕಾರಿ ಸೇರಿ ಗ್ರಾಮಸ್ಥರು ಭಾಗಿ. ವರದಿ ಗಿರೀಶ್, ಮಂಡ್ಯ. ಈ ದಿನ ಹಲಕೆರೆ ಗ್ರಾಮದಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಪ್ರಾಯಶಃ ರೈತರ ಶಾಲೆ ಅನ್ನುವಂಥ ಪರಿಕಲ್ಪನೆ ಇದೇ ಒಂದು ಮೊದಲ ಹೆಜ್ಜೆ ಅಥವಾ ಇದೇ ಒಂದು ಮೊದಲ ಶಾಲೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಎಲ್ಲೂ ಕೂಡ ಈ ರೀತಿಯ ಪರಿಕಲ್ಪನೆಯಲ್ಲಿ ಶಾಲೆಗಳು ಇರ್ಲಿಕ್ಕಿಲ್ಲ. ಎಲ್ಲಾ ರೀತಿಯ ಶಾಲೆಗಳನ್ನ ನಾವು ನೋಡಿದ್ದೇವೆ. ರೈತರು ಕೂಡ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳೇ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಕಲಿತು ಪಠ್ಯದಲ್ಲಿರುವಂತ ಪುಸ್ತಕವನ್ನ ಓದಿ, ಸಿಲೆಬಸ್ ಅನ್ನ ಓದಿ ಏನು ಸಾಧನೆ ಮಾಡಿ ಬಂದರೂ ಕೂಡ ನಮಗೆಲ್ಲರಿಗಿಂತಲೂ ಕೂಡ ನಿಜವಾದಂತ ಜ್ಞಾನವಂತರು, ನಿಜವಾದಂತ ಅನುಭವವಂತರು ಯಾರಂದ್ರೆ ನಮ್ಮ ರೈತರು. ಅವರಿಗೆ ವಿಶೇಷವಾದಂತ ಅನುಭವದ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಆಗುಹೋಗುಗಳ ಬಗ್ಗೆ, ವಿಶೇಷವಾಗಿ ಪರಿಸರದ ಬಗ್ಗೆ, ಈ ಭೂಮಿಯ ಬಗ್ಗೆ, ಬೆಳೆಯ ಬಗ್ಗೆ, ಮಳೆಯ ಬಗ್ಗೆ, ಎಲ್ಲದರ ಬಗ್ಗೆ ಕೂಡ ನಮಗಿಂತ ಅಪಾರ ಜ್ಞಾನ ಯಾರಿಗಿದೆ ಅಂದ್ರೆ ನಮ್ಮ ರೈತ ಬಾಂಧವರಿಗೆ. ಹಾಗಾಗಿ ರೈತರು ಸಹ ವಿದ್ಯಾರ್ಥಿಗಳಾಗುವುದು ಮುಖ್ಯ. ಯಾಕೆ ಅಂತ ಹೇಳಿದ್ರೆ ರೈತರು ಇವತ್ತು ನಮ್ಮ ಸಮಾಜದಲ್ಲಿ, ಆಧುನಿಕ ಪ್ರಪಂಚದಲ್ಲಿ ಇವತ್ತು 65% ಹೆಚ್ಚು ಕೃಷಿ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ರೈತರಿಗೆ ಸಿಗಬೇಕಾಗಿರುವಂತ ಪ್ರಾಧಾನ್ಯತೆ ಸಿಗ್ತಾ ಇಲ್ಲ. ರೈತರು ಬೆಳೆದಂತ ಬೆಳೆಗಳಿಗೆ ಸರಿಯಾದಂತ ಬೆಲೆಗಳು ಸಿಗ್ತಾ ಇಲ್ಲ. ಕೃಷಿಗೆ ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಶ್ರಮಿಸಬೇಕಾಗಿದೆ. ಹಾಗಾಗಿ ಈ ಶಾಲೆಯ ಮೂಲಕ ಎಲ್ಲಾ ರೈತ ಬಾಂಧವರು ಕೂಡ ಸೇರಿ ಇದರೊಳಗಡೆ ನಿಂತು ಕುತ್ಕೊಂಡು ರೈತರಿಗೆ ಏನೆಲ್ಲ ಆಗುಹೋಗುಗಳಿದೆ, ಬೇಡಿಕೆಗಳಿದೆ, ಭಾವನೆಗಳಿದೆ, ಅವೆಲ್ಲ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ವಿಶೇಷವಾದಂತ ತರಬೇತಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಯಾವತ್ತೂ ಕೂಡ ರೈತರು ಇನ್ನೂ ಕೂಡ ಬೆಳಗ್ಬೇಕಾಗತ್ತೆ. ಯಾವತ್ತು ರೈತರ ಮುಖದಲ್ಲಿ ನಗು ನೋಡ್ತೇವೆ ಅವತ್ತು ಆ ಸಮಾಜ ನಗುವಿನಿಂದ, ಸಮೃದ್ಧಿಯಿಂದ ಕೂಡಿರುತ್ತೆ. ಯಾವಾಗ ರೈತರ ಮುಖದಲ್ಲಿ ನಾವು ನಗು ನೋಡಕ್ ಆಗೋದಿಲ್ಲ, ರೈತರ ಮುಖದಲ್ಲಿ ನಾವು ಕಣ್ಣೀರನ್ನು ನೋಡ್ತೀವಿ ಅಂದ್ರೆ ಆ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಯಾವತ್ತೂ ಕೂಡ ರೈತರ ಶಕ್ತಿಯ ಬಗ್ಗೆ ಅಪಾರವಾದಂತ ಕಾಳಜಿಯನ್ನ, ಪ್ರೇಮವನ್ನ, ಅಭಿಮಾನವನ್ನ ಇಟ್ಕೊಂಡು ರೈತರನ್ನ ಉತ್ತೇಜಿಸುವಂತ ಕೆಲಸ ಕಾರ್ಯಗಳು ಆಗ್ಬೇಕು. ಪ್ರಾಯಶಃ ಇವತ್ತೆಲ್ಲ ತಾವೆಲ್ಲ ಊರವರೆಲ್ಲ ಸೇರಿ ಒಂದು ಅದ್ಭುತವಾದಂತ ಪರಿಕಲ್ಪನೆಯೊಂದಿಗೆ ಶಾಲೆಯನ್ನ ಹುಟ್ಟಾಕಿದಿರಿ. ಈ ಒಂದು ಶಾಲೆಯ ಉದ್ಘಾಟನೆಗೆ ಪರಮ ಪೂಜ್ಯ ಸ್ವಾಮೀಜಿಯವರು ಕೂಡ ಬಂದು ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ. ಅನೇಕ ಎಲ್ಲ ಕೂಡ ಗಣ್ಯರು ಕೂಡ ತಾವೆಲ್ಲ ಇದ್ದೀರಾ. ಹಾಗಾಗಿ ಈ ಶಾಲೆ ಒಂದು ಮಾದರಿ ಶಾಲೆ ಆಗ್ಲಿ, 10 ಊರಿನ ಜನ ಬಂದು ಈ ಶಾಲೆಯನ್ನ ನೋಡ್ಕೊಂಡೋಗಿ ನಮ್ಮೂರಲ್ಲೂ ಕೂಡ ಒಂದು ಶಾಲೆ ತೆರಿಬೇಕು, ಅದು ಯಾವ ಶಾಲೆ ಅಂದ್ರೆ ರೈತರ ಶಾಲೆ ತೆರಿಬೇಕು ಅನ್ನೋದು ಒಂದು ಮಾದರಿಯಾಗ್ಲಿ ಅಂತ ನಾನು ಆಶಿಸ್ತೇನೆ. ಹಾಗಾಗಿ ನನಗೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ತುರ್ತಾಗಿ ಹೋಗ್ಬೇಕಾಗಿದೆ. ಪರಮ ಪೂಜ್ಯ ಸ್ವಾಮೀಜಿಯವರ ಅನುಮತಿ ಮತ್ತೆ ಎಲ್ಲ ಗಣ್ಯರ ಅನುಮತಿನ ತೆಗೆದುಕೊಂಡು ನಾನು ನಿರ್ಗಮಿಸಬೇಕಾಗಿದೆ. ನಾನು ಒಟ್ಟಾರೆಯಾಗಿ ನಾನು ಹೇಳೋದು ಇಷ್ಟೇನೆ. ಯಾಕೆಂದ್ರೆ
ರೈತರ ಕಾರ್ಯಕ್ರಮ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಆಸ್ಥೆಯನ್ನು ವಹಿಸ್ಬೇಕಾಗತ್ತೆ, ವಿಶೇಷವಾಗಿ ಪ್ರೋತ್ಸಾಹವನ್ನ ಕೊಡಬೇಕಾಗತ್ತೆ. ಕೇವಲ ರೈತರ ಬಗ್ಗೆ ಅನುಕಂಪವನ್ನ ತೋರಿಸಿದ್ರೆ ಸಾಕಾಗೋದಿಲ್ಲ. ರೈತರಿಗೆ ಅನುಕಂಪದ ಅವಕಾಶಗಳ ಅವಶ್ಯಕತೆ ಇಲ್ಲ, ಅನುಕಂಪದ ಅಗತ್ಯತೆ ಇಲ್ಲ. ಅನುಕಂಪದ ಜೊತೆಗೆ ರೈತರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗ್ಬೇಕು. ಅವರು ಬೆಳೆಯುವಂತ ಬೆಳೆಗೆ ಸರಿಯಾದ ಬೆಲೆ ಸಿಗ್ಬೇಕು. ರೈತರಿಗೆ ತಂತ್ರಜ್ಞಾನ ಆಧಾರಿತವಾಗಿರುವಂತಹ ಬೆಳೆಯನ್ನ ಬೆಳೆಯಲಿಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕೃಷಿ ಪ್ರಧಾನವಾದಂತಹ ಜಿಲ್ಲೆ ಆಗಿದ್ರು ಕೂಡ ನಮ್ಮೆಲ್ಲ ರೈತ ಬಾಂಧವರು ಕೂಡ ಕೇವಲ 2 ಬೆಳೆಗಳಿಗೆ ಮಾತ್ರ ಮನಸ್ಸನ್ನ ಕೊಡ್ತಾರೆ. ಕಬ್ಬು ಇಲ್ಲ ಅಂದ್ರೆ ಭತ್ತ, ಭತ್ತ ಇಲ್ಲ ಅಂದ್ರೆ ಕಬ್ಬು, ಕಬ್ಬು ಇಲ್ಲ ಅಂದ್ರೆ ಭತ್ತ. ಇದಕ್ಕೂ ಹೊರತಾಗಿ ಪರ್ಯಾಯ ಬೆಳೆಗಳಿದೆ. ಪರ್ಯಾಯ ಬೆಳೆಗಳನ್ನ ಬೆಳೆದ್ರೆ ಇನ್ನೂ ಹೆಚ್ಚು ಕೂಡ ಆದಾಯ ಬರುತ್ತೆ, ಉತ್ಪಾದನೆ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನ ನಮ್ಮೆಲ್ಲ ರೈತ ಬಾಂಧವರಿಗೆ ತಿಳಿಸ್ಕೊಡುವಂತ ಕೆಲಸ ಕಾರ್ಯಗಳನ್ನ ಎಲ್ಲರೂ ಕೂಡ ಸಾಮಾಜಿಕವಾಗಿ ಸಂಘಟಿತರಾಗಿ ನಾವು ತಿಳಿಸ್ಬೇಕಾಗತ್ತೆ. ಎಷ್ಟೋ ಸಂದರ್ಭದಲ್ಲಿ ರೈತರಿಗೆ ಅರಿವಿನ ಕೊರತೆಯಿಂದ ಇಂದಿನಿಂದಲೂ ಯಾವ ಬೆಳೆ ಬೆಳ್ಕೊಂಡು ಬಂದಿರ್ತೀವಿ ಅದೇ ಬೆಳೆ ಬೆಳೀತಾರೆ. ಹಾಗಾಗಿ ಮಣ್ಣಿನ ಸವಕಳಿಯಿಂದ ಫಲವತ್ತತೆ ಕಡಿಮೆ ಆಗ್ತಾ ಇರುವಂತದ್ದು ನಾವು ಕಂಡಿದ್ದೇವೆ. ಈಗ ನಮ್ಮಲ್ಲಿ ಇಳುವರಿ ಕಡಿಮೆ ಆಗ್ತಾ ಇದೆ, ಕಬ್ಬಿನ ಇಳುವರಿ ಕಡಿಮೆ ಆಗ್ತಾ ಇದೆ, ಭತ್ತದ ಇಳುವರಿ ಕಡಿಮೆ ಆಗ್ತಾ ಇದೆ. ಯಾಕೆ ಅಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಫಲವತ್ತತೆ. ನಾವು ಪ್ರತಿ ವರ್ಷ ನೀರನ್ನ ಹರಿಸಿ ಏನಾಗುತ್ತೆ ಅಂದ್ರೆ ಮಣ್ಣಿನ ಫಲವತ್ತತೆ ಹೋಗ್ತಾ ಇರುತ್ತೆ. ಹಾಗಾಗಿ ನಾವು ಅದ್ರ ಬಗ್ಗೆ ಯಾವ ರೀತಿ ನಾವು ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು, ಹಸಿರೆಲೆ ಗೊಬ್ಬರವನ್ನ ಯಾವ ರೀತಿ ಬಳಕೆ ಮಾಡಬೇಕು, ರಾಸಾಯನಿಕ ಗೊಬ್ಬರವನ್ನು ಯಾವ ರೀತಿ ಕಡಿಮೆ ಮಾಡಬೇಕು. ಇವತ್ತು ಎಲ್ಲ ಬೆಳೆಗಳಿಗೂ ಕೂಡ ನಾವು ರಾಸಾಯನಿಕ ಗೊಬ್ಬರವನ್ನು ಅತಿ ಹೆಚ್ಚು ಬಳಕೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಸೊ ಅದರಿಂದ ಇಳುವರಿ ಕಡಿಮೆ ಆಗ್ತಾ ಇದೆ. ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಬೇಕು ಅಂತ ಎಲ್ಲಾ ರೈತರು ಕೂಡ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಸಾವಯವ ಕೃಷಿ ಆಗಿರ್ಬೋದು, ಹಸಿರೆಲೆ ಗೊಬ್ಬರಕ್ಕೆ ಹೆಚ್ಚು ಒತ್ತು ಕೊಟ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆ ಇಳುವರಿನ ತರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ರೈತರ ಶಕ್ತಿಯ ಬಗ್ಗೆ ವಿಶೇಷವಾದಂತ ನಮ್ಗೆಲ್ಲರೂ ಕೂಡ ಅಭಿಮಾನ ಇರಬೇಕು. ಈ ದೇಶದಲ್ಲಿ ನಮಗೆ ಬಹಳ ಮುಖ್ಯವಾಗಿ 3 ಶಕ್ತಿಗಳು. ಒಂದು ಶಿಕ್ಷಕರ ಒಂದು ಶಕ್ತಿ, ಇನ್ನೊಂದು ಸೈನಿಕರ ಶಕ್ತಿ, ಇನ್ನೊಂದು ಕೃಷಿಕರ ಶಕ್ತಿ. ಈ 3 ಶಕ್ತಿಗಳಿದೆಯಲ್ಲ, ಈ 3 ಶಕ್ತಿಗಳಿಗಿಂತಲೂ ಕೂಡ ಇನ್ಯಾವ ಶಕ್ತಿಯೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕೃಷಿಕ ಸರಿಯಾಗಿ ಬೆಳೆದ್ರೆ ದೇಶ ಅಭಿವೃದ್ಧಿ ಆಗುತ್ತೆ. ಶಿಕ್ಷಕ ಸರಿಯಾಗಿ ಪಾಠ ಮಾಡಿದ್ರೆ ಮಕ್ಕಳು ಒಳ್ಳೆಯವರಾಗ್ತಾರೆ. ಸೈನಿಕ ಸರಿಯಾಗಿ ನಿಂತು ಗಡಿ ಕಾಯ್ದ್ರೆ ನಮ್ಗೆಲ್ಲ ರಕ್ಷಣೆ ಸಿಗುತ್ತೆ. ಈ 3 ದೃಷ್ಟಿಕೋನಗಳಲ್ಲೂ ಕೂಡ ನಾವು ಹೆಚ್ಚು ಒತ್ತನ್ನ ಕೊಡಬೇಕು ಅಂತ ಹೇಳಿ ವಿಶೇಷವಾಗಿ ಇವತ್ತು ಒಳ್ಳೆ ಶಾಲೆ ತೆರೆದಿದ್ದೀರಾ, ಒಳ್ಳೆಯದಾಗ್ಲಿ. ಇದೇ ರೀತಿ ಬೇರೆ ಬೇರೆ ಗ್ರಾಮಗಳಿಗೆ ಮಾದರಿ ಆಗ್ಲಿ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ತಮ್ಮೆಲ್ಲರ ಅನುಮತಿಯನ್ನ ಪಡೆದು